ಬೆಂಗಳೂರಲ್ಲಿ ಗುಂಡಿಯನ್ನ ಮುಚ್ಚೋದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಮಾಡ್ತಾರೆ. 6 ತಿಂಗಳಲ್ಲಿ 33.85 ಕೋಟಿ ಖರ್ಚನ್ನ ಜಿಬಿಎ ಮಾಡಿದೆಯಂತೆ. ಒಟ್ಟು 41,150 ಗುಂಡಿಗಳ ಪೈಕಿ 39,887 ಗುಂಡಿಗಳನ್ನ ಮುಚ್ಚಿದೆಯಂತೆ. ಲೆಕ್ಕ ಕೊಡ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ 1 ಲಕ್ಷ ಖರ್ಚು ಮಾಡಿದಾರಂತೆ. ಶಿವಾಜಿನಗರದಲ್ಲಿ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ 60,000 ಖರ್ಚು ಮಾಡಿದಾರಂತೆ. ಗೋವಿಂದರಾಜನಗರದಲ್ಲಿ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ 49,000 ಖರ್ಚನ್ನ ಮಾಡಿದ್ದಾರಂತೆ. ಯಾರಾದ್ರೂ ಹೇಳ್ತಾರೆ ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ ತನಕ 60,000 ತನಕ ಎಲ್ಲ ದುಡ್ಡು ಬೇಕಾ ಅಂತ ಹೇಳಿ. ಅಂದ್ರೆ ಸಾರ್ವಜನಿಕರ ಹಣವನ್ನ ಇಲ್ಲಿ ಬೇಕಾಬಿಟ್ಟಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಜಿಬಿಎ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ತಪ್ಪಾಗಿ ಲೆಕ್ಕವನ್ನ ಕೊಟ್ಟಿದ್ದೀರಾ? ಗುಂಡಿ ಗಂಡಾಗುಂಡಿ ಅಂತ ಹೇಳಿ ಈಗ ಚರ್ಚೆಗಳಾಗ್ತಾ ಇದೆ. ವಿಧಾನಸಭೆಯಲ್ಲಿ ಅಶ್ವಥ್ ನಾರಾಯಣ್ ಕೇಳಿದಂತ ಪ್ರಶ್ನೆಗೆ ಡಿಕೆಶಿ ಕೊಟ್ಟಿದ್ದಂತ ಉತ್ತರ ಇದು ನೋಡಿ. ಒಟ್ಟು ಗುಂಡಿಗಳು 41,150 ಇತ್ತು. ಅದರಲ್ಲಿ ಮುಚ್ಚಿರುವಂತ ಗುಂಡಿಗಳು 39,887. ಒಟ್ಟು 6 ತಿಂಗಳಲ್ಲಿ 33.85 ಕೋಟಿ ಹಣವನ್ನ ಬರೀ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಖರ್ಚು ಮಾಡಿದೀವಿ ಅಂತ ಜಿಬಿಎ ಲೆಕ್ಕ ತೋರಿಸ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈ ಗುಂಡಿ ಗಂಡಾಂತರದ ಬಗ್ಗೆ ನಾವು ವರದಿ ಮಾಡಿದಾಗೆಲ್ಲ ಮುಚ್ಚಿದೀವಿ ಅಂತ ಹೇಳಿ ಒಂದಿಷ್ಟು ಲೆಕ್ಕವನ್ನ ಕೊಡ್ತಾ ಇದ್ರು. ಬಟ್ ಈ ಲೆಕ್ಕ ಮಾತ್ರ ಆತಂಕ ಹುಟ್ಟಿಸ್ತಾ ಇದೆ. ಅಂದ್ರೆ ಸಾರ್ವಜನಿಕರ ದುಡ್ಡನ್ನು ಬೇಕಾಬಿಟ್ಟಿ ದಾಖಲೆಗಳಲ್ಲಿ ತೋರಿಸಿ ಕೆಲಸ ಮಾಡ್ದಲೆ ಜೇಬಿಗೆ ಇಳಿಸ್ಕೊಳ್ತಿದಾರ ಹಂಗಾದ್ರೆ? ಶರ್ಮಿತಾ, ಖಂಡಿತವಾಗಿ. ಯಾಕಂದ್ರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ಗುಂಡಿಗಳ ಸಂಖ್ಯೆ ಈಗಲೂ ಕೂಡ ಹೆಚ್ಚಾಗಿದೆ. ಇವ್ರು ಹೇಳ್ತಾ ಇರೋದು ಕೇವಲ 1,000 ಗುಂಡಿಗಳನ್ನ ಮಾತ್ರ ಬಾಕಿ ಉಳಿಸ್ಕೊಂಡಿದೀವಿ, ಇನ್ನುಳಿದ ಎಲ್ಲಾ ಗುಂಡಿ ಮುಚ್ಚಿಬಿಟ್ಟಿದೀವಿ ಅಂತ. ಇನ್ನು ದುಬಾರಿ ಲೆಕ್ಕ ಕೊಡ್ತಾರೆ ಅವರು. ವಾಸ್ತವವಾಗಿ ಕಳೆದ 6 ತಿಂಗಳಲ್ಲಿ 41,150 ಗುಂಡಿಗಳಲ್ಲಿ 39,887 ಗುಂಡಿಗಳನ್ನು ಮುಚ್ಚಿದೀವಿ. ಇದಕ್ಕೆ ಖರ್ಚು ಮಾಡಿದ್ ಎಷ್ಟು ಅಂದ್ರೆ 33,85,00,000 ಖರ್ಚು ಮಾಡಿದೀವಿ ಅಂತ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಒಂದೊಂದು ಗುಂಡಿ ಮುಚ್ಚಲಿಕ್ಕೆ ಇವ್ರ ಲೆಕ್ಕಾಚಾರ ಇರೋದು. ಕೆಲವು ಏರಿಯಾಗಳ ಒಂದು ಗುಂಡಿ ಮುಚ್ಚಲಿಕ್ಕೆ, ಕೆಲವು ಏರಿಯಾಗಳಲ್ಲಿ 60,000, ಇನ್ನು ಕೆಲವು ಏರಿಯಾಗಳಲ್ಲಿ 1 ಲಕ್ಷ ಗುಂಡಿ, 1 ಲಕ್ಷಕ್ಕೆ ಒಂದು ಗುಂಡಿಯನ್ನ ಮುಚ್ಚಿದಿವೆ ಅಂತ ಹೇಳಿ. ಇನ್ನೂ ಆಶ್ಚರ್ಯದ ವಿಷಯ ಅಂದ್ರೆ ಜಯನಗರದಲ್ಲಿ 1 ರೂಪಾಯಿನೂ ಕೂಡ ಇಲ್ಲ, ಗುಂಡಿ ಮುಚ್ಚಿದಿವೆ ಅನ್ನೋ ರೀತಿಯಾದಂತ ಲೆಕ್ಕ ಕೊಟ್ಟಿದ್ದಾರೆ. ವಾಸ್ತವವಾಗಿ ಬಹಳ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದು ಇದು ಲೆಕ್ಕಾಚಾರದಲ್ಲಿ ಕೊಟ್ಟಿರುವಂತ ದುಬಾರಿ ಲೆಕ್ಕಾಚಾರದ ವರದಿ ಅಷ್ಟೇ. ಯಾಕಂದ್ರೆ ವಿಧಾನಸಭೆಯಲ್ಲಿ ಕೇಳಿದಂತ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರವನ್ನ ಕೊಡಬೇಕಾದ್ರು ದಾಖಲೆಗಳಲ್ಲಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ದುಬಾರಿ ಲೆಕ್ಕ ಮತ್ತು ಲೆಕ್ಕಾಚಾರಕ್ಕೂ ಕೂಡ ಮರ್ಯಾದೆನೇ ಇಲ್ಲ. ಆ ರೀತಿ ಅದು ಒಂದು ಏರಿಯಾದಲ್ಲಿ ಒಂದು ಗುಂಡಿ ಮುಚ್ಚಲಿಕ್ಕೆ ನಿಮಗೆ ಖರ್ಚಾಗೋದು ಎಷ್ಟು ಖರ್ಚು ತೋರಿಸಿದ್ರೆ ಮತ್ತೊಂದು ಏರಿಯಾದಲ್ಲಿ 60,000, 1 ಲಕ್ಷ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ಇನ್ನು 1,200 ಅಷ್ಟೇ ಗುಂಡಿಗಳು ಮುಚ್ಚುವುದು ಬಾಕಿ ಇರೋದು ಅಂತ ಹೇಳ್ತಾರೆ. ವಾಸ್ತವವಾಗಿ ಆಗಿ ನೋಡ್ತಾ ಹೋದ್ರೆ ಪ್ರತಿ ಏರಿಯಾದಲ್ಲೂ ಕೂಡ ನಾವು ಈಗಷ್ಟೇ ಆಟೋ ಚಾಲಕರು, ಸಾರ್ವಜನಿಕರು, ಬೈಕ್ ಚಾಲಕರನ್ನ ಮಾತಾಡಿದಾಗ ನಾವೇ ಕರ್ಕೊಂಡು ಹೋಗ್ತೀವಿ, ಬನ್ನಿ ಸರ್ ಎಷ್ಟು ಏರಿಯಾದಲ್ಲಿ ಎಷ್ಟು ಗುಂಡಿಗಳು ಬೇಕು, ಒಂದೊಂದು ಏರಿಯಾದಲ್ಲಿ 1,000 ಗುಂಡಿಗಳನ್ನ ತೋರಿಸ್ತೀವಿ. ಸರ್ಕಾರ ಎಲ್ಲ ಹೇಳ್ತಾ ಇರೋದು ಇನ್ ಕೊಟ್ಟಿರೋ ರಿಪೋರ್ಟ್ ಏನಿದೆಯಲ್ಲ ಇದೆಲ್ಲದೂ ಕೂಡ ಅವ್ರು ತಮ್ಮ ಲೆಕ್ಕಾಚಾರಗಳನ್ನ ಎಂಟ್ರಿ ಮಾಡ್ಕೊಳ್ಳಕ್ ಅಷ್ಟೇ ಮಾಡಿರೋದು ಹೊರತುಪಡಿಸಿ ವಾಸ್ತವವಾಗಿ ಇಲ್ಲ ಅಂತ ಹೇಳಿ ಜನರೇ ಮಾತಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣು ಹಂಪಿ. ಫಾಲೋ ಅಪ್ ಮಾಡೋ ಸುದ್ದಿನ. ಬೆಂಗಳೂರು ಅಭಿವೃದ್ಧಿ ಕಾಮಗಾರಿಗಳ ದಾಖಲೆಗಳೇ ಮಾಯ ಆಗಿದೆಯಾ? 2014ರಿಂದ 2017ರ ಅವಧಿಯಲ್ಲಿ ನಡೆದಂತ ಅಭಿವೃದ್ಧಿ ಕೆಲಸ ದಾಖಲೆಗಳೀಗ ಸಿಗ್ತಾ ಇಲ್ವಂತೆ, ಮಾಯ ಆಗಿದೆಯಂತೆ. ಕಾಮಗಾರಿಗಳ ಟಿಡಿಆರ್ ದಾಖಲೆಗಳು ಮಂಗಮಾಯ ಆಗಿದೆ. 20,000 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗಳ ದಾಖಲೆ ಮಾಯ ಅಂತಂದ್ರೆ ಇದು ಯಾರ ಕೈವಾಡ ಇದೆ ಅಂತ ಹೇಳ್ಬೇಕು. ಇಲ್ಲಿ ದಾಖಲೆ ಕಾಣೆ ಆಗಿವೆ ಅಂತ ಹೇಳಿ ಆರ್ಟಿಐ ಮೂಲಕ ಉತ್ತರವನ್ನ ನೀಡಲಾಗಿದೆ. ಜಿಬಿಎ ವಿರುದ್ಧ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ವ್ಯವಸ್ಥಿತವಾಗಿ ಸಂಚನ್ನ ಮಾಡಿ ಬೇಕು ಅಂತಲೇ ಈ ಕಡತಗಳನ್ನ ಮಿಸ್ ಮಾಡಲಾಗಿದೆಯಾ? ಪ್ರತಿಷ್ಠಿತ ಡೆವಲಪರ್ಸ್ ಕಂಪನಿಗಳಿಗೆ ನೀಡಲಾಗಿತ್ತಂತೆ ಟಿಡಿಆರ್ ಕಡತಗಳು ಮಿಸ್ ಆಗಿದೆ. ಈಗ 50ಕ್ಕೂ ಹೆಚ್ಚು ಕಡತಗಳು ಮಿಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಹಗರಣದ ಶಂಕೆ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳು ರಾಜಕಾರಣಿಗಳ ಕೈವಾಡದ ಶಂಕೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ 2ನೇ ಅತಿ ದೊಡ್ಡ ಹಗರಣ, ಸುಮಾರು 20,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟ ಘಟಾನುಘಟಿ ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿರ್ತಕ್ಕಂಥ ಆ ಟಿಡಿಆರ್ ಹಗರಣಗಳ 3 ವರ್ಷಗಳ ದಾಖಲೆಗಳನ್ನು ಕಾಣೆಯಾಗಿಸಿರ್ತಕ್ಕಂಥ ಬೃಹತ್ ಹಗರಣ
ಪಾಲಿಕೆಯ ಟಿಡಿಆರ್ ಮತ್ತು ಭೂಸ್ವಾಧೀನ ಇಲಾಖೆಯ ಉಪಾಯುಕ್ತರ ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದು.